ಕ್ಷಣಕ್ಕೂ ಹಣ ಸಂಪಾದಿಸಿ. 100 ಸಾವಿರ ಆಗತ್ತೆ, ಸಾವಿರ ಲಕ್ಷ ಆಗತ್ತೆ, ಲಕ್ಷ ಕೋಟಿ ಆಗತ್ತೆ. ಇಲ್ಲಿ ನೀವು ದುಡಿಬೇಕಿಲ್ಲ. ನಿಮ್ಮ ಬಂಡವಾಳದ ದುಡ್ಡನ್ನ ದುಡಿಯುತ್ತೆ. ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ. ಟ್ರೇಡಿಂಗ್ ನಲ್ಲಿ ಇನ್ವೆಸ್ಟ್ ಮಾಡಿ ಲಕ್ಷಾಧೀಶ್ವರರಾಗಿ. ಈಗಲೇ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ. ಪ್ರವೇಶ ಶುಲ್ಕ ಕೇವಲ 100 ರೂಪಾಯಿ. ನೀವು 100 ರೂಪಾಯಿ ಕಟ್ತಿದ್ದ ಹಾಗೆ ನಿಮ್ಮ ಖಾತೆಗೆ 20 ರೂಪಾಯಿ ಬರುತ್ತೆ. 1000 ಕಟ್ಟಿದ್ರೆ 200 ಬರುತ್ತೆ. ಲಕ್ಷ ಕಟ್ಟಿದ್ರೆ 20,000 ಬರುತ್ತೆ. 5 ದಿನದಲ್ಲಿ ನೀವು ಹಾಕಿದ ಬಂಡವಾಳವು ನಿಮ್ಮ ಕೈ ತಲುಪುತ್ತೆ. ಮುಂದೆ ಪ್ರತಿದಿನ ಬರುವ ದುಡ್ಡಷ್ಟು ನಿಮಗೆ ಲಾಭವಾಗಿರುತ್ತೆ. ಈಗ 2 ಮುಖ್ಯವಾದ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಮೊದಲನೇದು ವಾಟ್ಸಪ್ ಗ್ರೂಪ್ಗೆ ಆಡ್ ಆಗೋದು. ಎಸ್ ಆಯ್ತು. ಈಗ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡ್ಕೋಬೇಕು. ಇನ್ಸ್ಟಾಲ್ ಆಯ್ತು. ವೆರಿ ಗುಡ್. ಓಪನ್. ಈಗ 100 ರೂಪಾಯಿ ಹಾಕಿದ್ರೆ ಹೇಗೆ? ಟೆಸ್ಟ್ ಮಾಡೇ ಬಿಡೋಣ. ಸೆಂಡ್. ಹೋಯ್ತು 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 ಹೋಯ್ತು. 20 ಬಂದ್ಬಿಡ್ತು. 100ಕ್ಕೆ 20. 1000 ಹಾಕಿದ್ರೆ 100. 10,000 ಹಾಕಿದ್ರೆ 1000. 20,000 ಹಾಕಿದ್ರೆ ಏನು ಅಮ್ಮಂಗೆ ಅಷ್ಟೊಂದು ವೆರೈಟಿ ತಿಂಡಿಗಳನ್ನ ಮಾಡಿದ್ದೀರಾ? ತುಂಬ ಹೊಗಳ್ತಾ ಇದ್ರು. ಆದರೆ ನಮಗೆ ಒಂದು ಸ್ವಲ್ಪನೂ ಟೇಸ್ಟ್ ಕೊಡಲಿಲ್ವೇ? ಕೊಡ್ಲಿಲ್ಲ ಅಲ್ಲ, ನೀವು ತಿನ್ಲಿಲ್ಲ ಅಂತ ಹೇಳಿ. ಎಲ್ಲ ತಿಂಡಿನೂ ನಿನ್ ಮುಂದೆನೆ ಇತ್ತು. ಅದನ್ನ ತಿನ್ನೋದ್ ಬಿಟ್ಟು ಅಮ್ಮನ್ ನೋಡ್ತಾ ಕೂತಿದ್ದೆ. ಏನು ಮಾಡೋದು, ಅಮ್ಮ ಖುಷಿಯಾಗಿರೋದನ್ನ ನೋಡೋಕ್ಕೆ ಒಂಥರ ಚಂದ. ಅವ್ರ ನಗುನ್ ನೋಡ್ತಾ ಇದ್ರೆ ನನ್ನ ಹೊಟ್ಟೆನೇ ತುಂಬೋಗುತ್ತೆ. ಅಷ್ಟೇ ಅಲ್ಲ, ಎದುರುಗವ್ರಿದ್ರೆ ಬೇರೆ ಇನ್ಯಾರು ಇವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಏನ್ ಸಿರಿ, ನೀನ್ ಅಣ್ಣನ್ ಹೊಗಳುತ್ತಿದ್ಯೋ ಅಥವಾ ಬೈತಿದ್ಯೋ? ಅಣ್ಣ, ನೀನು ಅಮ್ಮ ನೋಡಿದ್ರು ಆಗಾಗ ಜೊತೆಗೆ ಸಿರಿನೂ ನೋಡ್ತಿರೋ. ಆಗಾಗ ಏನ್ ಬಂತು, ಯಾವಾಗ್ಲೂ ಇವಳನ್ನೇ ನೋಡ್ತಾ ಇರ್ತೀನಿ. ಈ ಮನೆಗೆ ಬಂದ್ಮೇಲೆ ಇನ್ನೇನ್ ಕೆಲಸ? ಇವಳು ನೋಡೋದಷ್ಟೇ ತಾನೆ. ಆಯ್ತಾಯ್ತು, ಇಂಥ ಮಾತಿಗೆಲ್ಲ ಏನು ಕಡಿಮೆ ಅಲ್ಲ. ಸಮರ್ಥ್, ಅಮ್ಮನ ಒಂದ್ 4 ದಿನ ನಮ್ಮನೆ ಕರ್ಕೊಂಡು ಬರೋಣ. ಇಲ್ಲಿ ಇರಿಸ್ಕೊಂಡು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ. ನನಗೂ ಅದೇ. ಆಮೇಲೆ ಕರ್ಕೊಂಬರೋಣ. ಅಯ್ಯಯ್ಯೋ, ನನ್ನ ಒಬ್ಬನ್ ಬಿಟ್ಟು ಉಳಿದವ್ರು ಎಲ್ಲರೂ ದುಡ್ಡು ಬರ್ತಿದ್ಯಲ್ಲಪ್ಪ. ಎಲ್ಲ ದುಡ್ಡು ತಗೋತಿರೋದು ಸ್ಕ್ರೀನ್ ಶಾಟ್ ತೆಗೆದು ತೆಗೆದು ಸ್ಟೇಟಸ್ ಹಾಕ್ತಾ ಇದ್ದಾರೆ. ಹೊಟ್ಟೆ ಉರಿದು ಹೋಗ್ತಾ ಇದೆ. ಇರಲಿ, ನಾಳೆ ಇನ್ನೊಂದು ಶೇರ್ ಪರ್ಚೇಸ್ ಮಾಡ್ತೀನಿ. ಅದೃಷ್ಟ ಚೆನ್ನಾಗಿದ್ರೆ ಕಾಸು, ಇಲ್ಲದಿದ್ರೆ ಲಾಸು. ಮಾವ, ಯಾವಾಗ್ಲೂ ಹಸು ಹಸು ಅಂತ ತಟ್ಟೆ ಇಡ್ತಿದ್ದ ಹಾಗೆ ತಟ್ಟೆಲಿರೋದೆಲ್ಲ ಖಾಲಿ ಮಾಡ್ತಿದ್ರಿ. ಆದ್ರೆ ಇವತ್ತೇನು ತಟ್ಟೆನ್ ಬಿಟ್ಟು ಮೊಬೈಲ್ ನೋಡ್ತಾ ಕೂತಿದ್ದೀರಾ? ಅಂತದ್ ಏನ್ ಮಾಡ್ತಿದ್ದೀರಾ ಮೊಬೈಲಲ್ಲಿ? ನಾನು ಏನು ಮಾಡಲಿ ಸೊಸೆ ಮುದ್ದು, ಅದೇನೋ ರೀಲ್ಸು ವಿಡಿಯೋ ಏನೇನೋ ಬಂದಿರುತ್ತಲ್ಲ, ಅದನ್ನ ನೋಡ್ತಾ ಕೂತಿದ್ದೀನಿ ಅಷ್ಟೆ. ಅದನ್ನೆಲ್ಲ ಆಮೇಲೆ ನೋಡೋರಂತೆ, ಮೊದಲು ಊಟ ಮಾಡಿ. ಯಾಕೆ ಇವತ್ತು ಹೊಟ್ಟೆ ಹಸಿತಿಲ್ವಾ? ಯಾಗಮ್ಮ ಹಸಿಯತ್ತೆ, ನೀವು ಅದೇನೋ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ರಲ್ಲ, ಹೋಗ್ತಾ ಬರ್ತಾ ಅದನ್ನ ತಿಂದು ತಿಂದು ನನಗೆ ಹೆಚ್ಚು ಕಮ್ಮಿ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಎಲ್ಲ ಡಬ್ಬದಲ್ಲೂ ಇದ್ದ ತಿಂಡಿ ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡ್ಬಿಟ್ಟಿದ್ದೀನಿ. ಸರಿ, ಹಾಗಿದ್ರೆ ಸಿರಿ, ಅವ್ರ ಹೊಟ್ಟೆ ತುಂಬಿದ್ಯಲ್ಲ, ಅವ್ರ ತಟ್ಟೆ ಈ ಕಡೆ ಇಡು. ಅಯ್ಯ, ನೀನೇನಮ್ಮ ತಮಾಷೆ ಮಾಡ್ತೀಯ? ಚಪಾತಿ ಬಡಿಸಿದ್ದಾರೆ, ಅನ್ನ ಸ್ವಲ್ಪ ಬಡಿಸಮ್ಮ.
ಎಲ್ಲ ಕೇಳಿಸ್ಕೊಂಡ್ಯಾ? ಇಲ್ಲ, ಕೊನೆಲೇನು ಮಾತ್ರ ಕೇಳಿಸ್ಕೊಂಡೆ. ನಿನಗೆಷ್ಟು ಸರಿ ಹೇಳಿದ್ದೀನಿ, ರೂಮಿಗೆ ಬರುವಾಗ ಡೋರ್ ನಾಕ್ ಮಾಡಿ ಬಾ ಅಂತ. ಸಾರಿ ಅತ್ತೆ, ಡೋರ್ ಓಪನ್ ಇತ್ತಲ್ಲ ಹಾಗೆ ಬಂದ್ಬಿಟ್ಟೆ. ಸಪೋಸ್ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದು ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದಿದ್ರೆ? ಏನು ಹೇಳ್ತಿದ್ಯಾ? ನಿಜ ಅಲ್ವಾ ಅತ್ತೆ? ನಾನೇನೋ ಡೋರ್ ನಾಕ್ ಮಾಡ್ಕೊಂಬರ್ಬೇಕು ಸರಿ, ಆದರೆ ನೀವು ಡೋರ್ ಲಾಕ್ ಮಾಡ್ಕೊಂಡಿದ್ರೆ ಅದು ಸೇಫ್ ಅಲ್ವಾ? ಸರಿ, ನೀನು ಬಂದ ವಿಷಯ ಹೇಳು. ನನಗೆ ಗೊತ್ತು ಈಗ ನೀವು ನಿಧಿ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ. ಅದಕ್ಕೆ ನನ್ನಿಂದ ನಿಮ್ಗೇನಾದರೂ ಸಹಾಯ ಬೇಕಾ ಅಂತ ಕೇಳಕ್ಕೆ ಬಂದೆ. ಈ ಮನೆಯಲ್ಲಿ ನನ್ನ ಪರವಾಗಿ ಅಂತ ಇರೋದು ನೀವೊಬ್ಬರೇ. ನಾನು ಏನೇ ಮಾಡಿದ್ರೂ ನನಗೆ ಸಪೋರ್ಟಿವ್ ಆಗಿರ್ತೀರ. ಹಾಗಿದ್ದಾಗ ಈ ಟೈಮಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಾನಿರಬೇಕು. ಈ ಮನೆಯವ್ರು ಎಲ್ಲರೂ ನಿಧಿ ಮದುವೆ ವಿರುದ್ಧ ಮಾತಾಡಿದ್ರು ನಾನು ನಿಮ್ಮ ಪರವಾಗಿರ್ತೀನಿ. ಹೇಳಿ ಅತ್ತೆ, ನನ್ನಿಂದ ಏನಾದರೂ ಸಹಾಯ ಬೇಕಾ? ಥ್ಯಾಂಕ್ಸ್, ಸದ್ಯಕ್ಕೇನು ಬೇಡ. ಸಮಯ ಬಂದಾಗ ನಾನೇ ಕೇಳ್ತೀನಿ. ಸರಿ ಅತ್ತೆ, ನೀವು ತುಂಬ ಡಿಸ್ಟರ್ಬ್ ಆದಂಗೆ ಕಾಣ್ತಿದ್ದೀರಾ. ನಾನು ನಿಮಗೆ ಸುಮ್ಮನೆ ತೊಂದರೆ ಕೊಡಲ್ಲ, ಬರ್ತೀನಿ. ಡೋರ್ ಲಾಕ್ ಮಾಡೋದನ್ನು ಮರಿಬೇಡಿ. ದೀಪಿಕಾ, ಒಂದು ನಿಮಿಷ. ಹೇಳಿ ಅತ್ತೆ. ನನಗೆ ಸಹಾಯ ಮಾಡೋಕ್ಕೂ ಮೊದಲು